ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಮಂಗಳವಾಸರದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ಹಿಮವಂತ ಋತು ಮಾರ್ಗೀಶ ಮಾಸೆ ಶುಕ್ಲ ಪಕ್ಷೆ ಗತಶಾಲಿ 1946ನೇ ಗತಕಲಿ 5125ನೇ ದಿನಾನಿ. ಇವತ್ತಿನ ಮಂಗಳವಾಸರದ ತಿಥಿ ದ್ವಿತೀಯ. ಇವತ್ತಿನ ನಕ್ಷತ್ರೆ ಮೂಲ ನಕ್ಷತ್ರೆ. ಮಂಗಳವಾಸರದಲ್ಲಿ ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡೋಣ ಬನ್ನಿ. ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಅಂದುಕೊಂಡಂತಹ ಪ್ರೀತಿಯ ಕೆಲಸಗಳು ಕಾರ್ಯಗಳು ನಿರೀಕ್ಷಿತ ಯಶಸ್ಸನ್ನು ಪ್ರಾಪ್ತಿ ಯೋಗವನ್ನು ಕೂಡ ನೋಡುವಂಥದ್ದು ಹಾಗೂ ದೂರ ಪ್ರಯಾಣದಲ್ಲಿ ಲಾಭದಾಯಕ ವಿಚಾರಗಳಲ್ಲಿ ನೀವಿರುವಂಥದ್ದು. ಬಂಧು ಮಿತ್ರರೊಡನೆ ಇದ್ದಂತಹ ಕೆಲಸ ಕಾರ್ಯಗಳಲ್ಲಿ ಸಕಾರ ಕೂಡ ನಿಮಗೆ ಸಿಗುವಂಥದ್ದು. ಹಣಕಾಸಿನ ಸಮಸ್ಯೆಗಳು ಕೂಡ ನಿವಾರಣೆ ಆಗುವಂಥದ್ದು. ವ್ಯಾಪಾರ ವ್ಯವಹಾರಗಳಲ್ಲಿ ಯಥೇಚ್ಛ ಲಾಭವನ್ನು ಸಹ ನೋಡುವಂತಹ ಶುಭ ದಿವಸವಾಗಿರುತ್ತೆ. ಮೇಷರಾಶಿಯವರಿಗೆ ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ಕೆಂಪು, ಪರಿಹಾರವಾಗಿ ದುರ್ಗಾ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ವೃಷಭ. ವೃಷಭ ರಾಶಿಯವರಿಗೆ ಕೈಗೆತ್ತಿಕೊಂಡಂತಹ ಕೆಲಸ ಕಾರ್ಯಗಳು ಮುಂದೂಡಲ್ಪಡುತ್ತದೆ. ಸಾಲಗಾರರ ಒತ್ತಡ ಹೆಚ್ಚಾಗುವ ಸೂಚನೆ ಇದೆ. ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಗತಿ ಪ್ರಮಾಣ ಒಂದಿಷ್ಟು ಕಮ್ಮಿ ಆಗುವಂಥದ್ದು. ನಿಮ್ಮ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಅತ್ಯಂತ ಎಚ್ಚರಿಕೆ ವಹಿಸಿ ಇರುವತಕ್ಕದ್ದು. ನೂತನ ವ್ಯವಹಾರಗಳಿಗೆ ಶುಭ ಕಾಲವಲ್ಲ. ವೃಷಭ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ಹಸಿರು, ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಮಿಥುನ. ಮಿಥುನ ರಾಶಿಯವರಿಗೆ ಪೂರ್ವ ಯೋಜಿತ ಪ್ರಮುಖ ಕೆಲಸಗಳಲ್ಲಿ ಹಿನ್ನಡೆ ಆಗುವಂಥದ್ದು. ಹಣಕಾಸಿನ ಪರಿಸ್ಥಿತಿಗಳಲ್ಲಿ ಬಹಳ ಒಂದಷ್ಟು ಹಿನ್ನಡೆಯನ್ನು ನೋಡುವಂಥದ್ದು. ವ್ಯಾಪಾರ ವ್ಯವಹಾರಗಳಲ್ಲಿ ಧನ ನಷ್ಟವಾಗುವಂಥದ್ದು. ಆರೋಗ್ಯದಲ್ಲಿ ಒಂದಿಷ್ಟು ಏರುಪೇರು ಉಂಟಾಗುವ ಸಂಭವಗಳು ಕೂಡ ಎದುರಾಗುವಂಥದ್ದು. ಸಂಕಷ್ಟದ ಪರಿಸ್ಥಿತಿ ನೀವು ಈ ದಿವಸದಲ್ಲಿ ವಹಿಸಬೇಕಾಗತ್ತೆ. ಹಾಗಾಗಿ ಮಿಥುನ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 5, ಶುಭವರ್ಣ ಬಂದು ಶ್ವೇತವರ್ಣ, ಪರಿಹಾರವಾಗಿ ಕುಬೇರ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಕರ್ಕಾಟಕ. ಕರ್ಕಾಟಕ ರಾಶಿಯವರಿಗೆ ಹಣಕಾಸಿನ ವಿಚಾರಗಳಲ್ಲಿ ಉತ್ತಮ ಏಳಿಗೆ ಕೂಡ ನೋಡುವಂಥದ್ದು. ಕೆಲಸ ಕಾರ್ಯಗಳಲ್ಲಿ ಸಂಪೂರ್ಣ ಯಶಸ್ಸು ನೀವು ಪಡೆಯುವಂಥದ್ದು. ಬೆಲೆ ಬಾಳುವ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು. ಮನಸ್ಸಿಗೆ ನೆಮ್ಮದಿ ಸಂತಸ ವಾತಾವರಣ ಕೂಡ ನೋಡುವಂಥದ್ದು. ವಾಹನ ಮಾರಾಟಗಾರರಿಗೆ ಶುಭ ಲಾಭ, ವಾಹನ ಬಿಡಿ ಮಾರಾಟಗಾರರಿಗೆ ದ್ವಿಗುಣ ಲಾಭವನ್ನು ಸಹ ನೋಡುವಂಥದ್ದು. ಕರ್ಕಾಟಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಕೇಸರಿ, ಪರಿಹಾರವಾಗಿ ದುರ್ಗಾ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಸಿಂಹ. ಸಿಂಹರಾಶಿಯವರಿಗೆ ಇದ್ದಕ್ಕಿದ್ದಂತೆ ಆರೋಗ್ಯದಲ್ಲಿ ವ್ಯತ್ಯಾಸ ಕೂಡ ಉಂಟಾಗುವಂಥದ್ದು. ಸಾಧ್ಯತೆ ಯಥೇಚ್ಛವಾಗಿರುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ಧನ ನಷ್ಟವಾಗುವ ಸಂಭವ ಕೂಡ ಇರುತ್ತೆ. ವ್ಯಾಪಾರದಲ್ಲಿ ಆತ್ಮೀಯರಿಂದ ಒಂದಿಷ್ಟು ದ್ರೋಹ ಆಗುವಂಥದ್ದು. ಹಾಗಾಗಿ ಎಚ್ಚರಿಕೆಯಿಂದ ಇರತಕ್ಕದ್ದು. ಒಂದಿಷ್ಟು ಅವರಿಂದ ದೂರ ಉಳಿಯುವಂಥ ಸಂದರ್ಭಗಳು ಎದುರಾಗುವಂಥದ್ದು. ನೀವು ಮುನ್ನೆಚ್ಚರಿಕೆಯಿಂದ ಇರಬೇಕಾಗತ್ತೆ. ಸಿಂಹರಾಶಿಯವರಿಗೆ ಶುಭ ಸಂಖ್ಯೆ ಬಂದು 4, ಶುಭವರ್ಣ ಬಂದು ಕೆಂಪು, ಪರಿಹಾರವಾಗಿ ನಿಮ್ಮ ಹತ್ತಿರದಲ್ಲಿರುವಂತಹ ನಿಮ್ಮ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಕನ್ಯಾ. ಕನ್ಯಾ ರಾಶಿಯವರಿಗೆ ಕೈಗೆತ್ತಿಕೊಂಡಂತಹ ಕೆಲಸ ಕಾರ್ಯಗಳು ಮಂದಗತಿಯಲ್ಲಿ ಸಾಗುವಂಥದ್ದು. ಜೊತೆಗೆ ಅಚ್ಚುಕಟ್ಟಾಗಿ ಕೆಲಸ ಕಾರ್ಯಗಳು ನಿವಾರಣೆ ಮಾಡೋದಕ್ಕೆ ಸಾಧ್ಯತೆ ಆಗೋದಿಲ್ಲ. ಜೊತೆಗೆ ಕೋರ್ಟು ಕಚೇರಿ ವ್ಯವಹಾರಗಳಲ್ಲಿ ಒಂದಿಷ್ಟು ಮುನ್ನೆಚ್ಚರಿಕೆ ವಹಿಸತಕ್ಕದ್ದು. ಇಲ್ಲವಾದರೆ ಒಂದಿಷ್ಟು ನಿಮಗೆ ಲಾಸು, ಒಂದಿಷ್ಟು ಸಮಾಧಾನವಿಲ್ಲದ ದುಃಖ ದುಮ್ಮಾನಗಳು ಎದುರಾಗುವಂಥದ್ದು ಸಾಧ್ಯತೆಗಳಿರುತ್ತೆ. ಹಾಗಾಗಿ ಕನ್ಯಾ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 7, ಶುಭವರ್ಣ ಬಂದು ಕೆಂಪು, ಪರಿಹಾರವಾಗಿ ದುರ್ಗಾ ಪರಮೇಶ್ವರಿ ಆರಾಧನೆ ಒಳಿತು. ಮುಂದಿನ ರಾಶಿ ತುಲಾ. ತುಲಾ ರಾಶಿಯವರು ಮನೆಯಲ್ಲಿ ಸಂತಸ ವಾತಾವರಣವಿದ್ದು ಕುಟುಂಬದಲ್ಲಿ ತುಂಬಾ ವರ್ಷಗಳಿಂದ ಆಪ್ತರನ್ನು ಭೇಟಿಯಾಗುವಂತಹ ಒಂದಿಷ್ಟು ಶುಭ ಕಾಲ ಅಂತಲೇ ಹೇಳ್ಬೋದು. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕೂಡ ಕಾಣಬಹುದು. ಕೆಲಸ ಕಾರ್ಯಗಳಲ್ಲಿ ಅಪಾರವಾದ ಯಶಸ್ಸು ಪ್ರಾಪ್ತಿ ಯೋಗ ಕೂಡ ಇರುತ್ತೆ. ಸುಖ ಸೌಖ್ಯದಿಂದ ಕೂಡಿದ ದಿನಮಾನವಾಗಿರುತ್ತೆ. ಇವತ್ತಿನ ಶುಭ ಸಂಖ್ಯೆ ಬಂದು 7, ಶುಭವರ್ಣ ಬಂದು ಕೆಂಪು, ಪರಿಹಾರವಾಗಿ ದುರ್ಗಾ ಪರಮೇಶ್ವರಿ ಅಷ್ಟೋತ್ತರ ಪಠನ ಒಳಿತು.
ಮುಂದಿನ ರಾಶಿ ವೃಶ್ಚಿಕ. ವೃಶ್ಚಿಕ ರಾಶಿಯವರಿಗೆ ನೀವು ಅಂದುಕೊಂಡಂತಹ ಅನಗತ್ಯವಾದ ಮಾನಸಿಕ ಕಿರಿಕಿರಿಗೆ ಒಳಗಾಗುವಂಥದ್ದು, ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಮುಂದೂಡುವಂಥದ್ದು, ಆತ್ಮೀಯರ ಒಂದಿಷ್ಟು ವಂಚನೆಗಳಿಗೆ, ನೀವು ವರ್ತನೆಗಳಿಗೆ, ಮನಸ್ಸುಗಳಿಗೆ ನೋವುಂಟು ಮಾಡುವಂಥ ದಿನಮಾನವಾಗಿರುತ್ತೆ. ಎಚ್ಚರಿಕೆಯಿಂದ ಇರತಕ್ಕದ್ದು. ದೀರ್ಘಕಾಲದ ಅನಾರೋಗ್ಯ ತಕ್ಕ ಮಟ್ಟಿಗೆ ಮುಕ್ತಿ ಆಗುವಂಥದ್ದು, ಆರೋಗ್ಯದ ಕಡೆ ಸಂತಸ ದಿನಮಾನವಾಗಿರುತ್ತೆ. ಹಾಗಾಗಿ ಇವತ್ತಿನ ಶುಭ ಸಂಖ್ಯೆ ಬಂದು 8, ಶುಭವರ್ಣ ಬಂದು ಶ್ವೇತವರ್ಣ, ಪರಿಹಾರವಾಗಿ ದುರ್ಗಾ ಪರಮೇಶ್ವರಿ ಆರಾಧನೆ ಒಳಿತು. ಮುಂದಿನ ರಾಶಿ ಧನಸ್ಸು. ಧನಸ್ಸು ರಾಶಿಯವರಿಗೆ ದೈಹಿಕ ಆರೋಗ್ಯದಲ್ಲಿ ಏರುಪೇರು ಉಂಟಾಗುವ ಸಾಧ್ಯತೆ ಹಾಗೂ ಸಂಭವ ಕೂಡ ಕಂಡುಬರುತ್ತೆ. ಕುಟುಂಬದಲ್ಲಿ ಹಿರಿಯರಲ್ಲಿ ಒಂದಿಷ್ಟು ಅಗಲಿಕೆ ನೋವುಂಟು ಆಗುವಂಥದ್ದು, ನಿಮ್ಮ ಕುಟುಂಬದ ಹಿರಿಯರಲ್ಲಿ ಒಂದಿಷ್ಟು ಅಗಲಿಕೆ ನೋವಿನ ಜೊತೆಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಒಂದಿಷ್ಟು ಅಡೆತಡೆಗಳು ಎದುರಾಗುವಂಥದ್ದು. ಹಾಗಾಗಿ ಮೃತ್ಯು ಆಗಿರುವಂಥವರ ಕಡೆ ಯೋಚನೆ ಬಿಟ್ಟು ಯಾವುದೇ ಕೆಲಸ ಕಾರ್ಯಗಳಿಗೆ ಗಮನ ಕೊಡಿ. ಹಾಗಾಗಿ ಶುಭ ಕಾಲವಾಗಿರುತ್ತೆ. ಇಲ್ಲವಾದಲ್ಲಿ ಯಾವುದೇ ಪ್ರಗತಿಗಳು ಕೂಡ ನಿಮ್ಗೆ ಈ ದಿವಸದಲ್ಲಿ ಕಂಡು ಬರುವುದಿಲ್ಲ. ಧನಸ್ಸು ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 4, ಶುಭವರ್ಣ ಬಂದು ನೀಲಿ, ಪರಿಹಾರವಾಗಿ ಹನುಮಾನ್ ಚಾಲೀಸ ಪಠನ ಒಳಿತು. ಮುಂದಿನ ರಾಶಿ ಮಕರ. ಮಕರ ರಾಶಿಯವರಿಗೆ ಪ್ರಮುಖ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಶೀಘ್ರ ಯಶಸ್ಸನ್ನು ನೋಡುವಂಥದ್ದು, ವ್ಯಾಪಾರ ವ್ಯವಹಾರದಲ್ಲಿ ಯಥೇಚ್ಛ ಧನ ಲಾಭವನ್ನು ಕೂಡ ನೋಡಬಹುದು. ಪ್ರವಾಸ ಉದ್ಯಮದವರಿಗೆ ಮತ್ತು ಸಾರಿಗೆ ಇಲಾಖೆಯಲ್ಲಿ ಇರುವಂಥವರಿಗೆ ಉತ್ತಮ ಪ್ರಗತಿ ಕೂಡ ಕಂಡುಬರುತ್ತೆ. IT, BT ಉದ್ಯೋಗದವರಿಗೆ ವಿದೇಶಿ ಪ್ರವಾಸ ಯೋಗ ಕೂಡ ಕಂಡುಬರುತ್ತೆ. ಹಾಗಾಗಿ ಇವತ್ತಿನ ಮಕರ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 7, ಶುಭವರ್ಣ ಬಂದು ಹಸಿರು, ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಕುಂಭ. ಕುಂಭ ರಾಶಿಯವರಿಗೆ ಎಂದಿನಂತೆ ಬಂಧು ಬಾಂಧವರ ಇಂದ ಮನಸ್ಸಿಗೆ ಬೇಸರವಾಗುವಂಥದ್ದು, ಆರ್ಥಿಕ ಪರಿಸ್ಥಿತಿಯಲ್ಲಿ ಒಂದಿಷ್ಟು ಅನಾನುಕೂಲತೆ ಹೆಚ್ಚಾಗುವಂಥದ್ದು, ನೂತನ ಕೆಲಸ ಕಾರ್ಯ ಆರಂಭಗಳಿಗೆ ಇದು ಶುಭ ಕಾಲವಲ್ಲ. ವ್ಯಾಪಾರ ವ್ಯವಹಾರ ವಿಸ್ತರಣೆಗಳಿಗೆ ಬಂಡವಾಳ ಹೂಡಲು ಸೂಕ್ತ ಸಮಯವಲ್ಲ. ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಹಿನ್ನಡೆ ಆಗಬಹುದು. ಅತ್ಯಂತ ಹೆಚ್ಚಿನ ಮುಂಜಾಗ್ರತೆ ವಹಿಸತಕ್ಕದ್ದು. ಕುಂಭರಾಶಿಯವರಿಗೆ ಶುಭ ಸಂಖ್ಯೆ ಬಂದು 5, ಶುಭವರ್ಣ ಬಂದು ಬಿಳಿ, ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ದುರ್ಗಾ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಸಂತಾನ ನಿರೀಕ್ಷೆಯಲ್ಲಿರುವಂಥವರಿಗೆ ಆರೋಗ್ಯವಂತಹ ಶಿಶು ಪ್ರಾಪ್ತಿ ಯೋಗ ಕೂಡ ನೋಡಬಹುದು. ಕುಟುಂಬದಲ್ಲಿ ಶಾಂತಿ ನೆಮ್ಮದಿಯ ವಾತಾವರಣ ಕೂಡ ನೋಡುವಂಥದ್ದು. ಗಿರಣಿ ಮಾಲೀಕರಿಗೆ, ಸರ್ಕಾರಿ ವ್ಯಾಪಾರಿಗಳಿಗೆ, ಉದ್ಯೋಗದವರಿಗೆ ಹಾಗೂ ವ್ಯಾಪಾರ ವ್ಯವಹಾರ ಮಾಡುವಂಥವರಿಗೆ ಯಥೇಚ್ಛ ಧನಲಾಭ ಕೂಡ ನೋಡುವಂಥದ್ದು. ಮೀನರಾಶಿಯವರಿಗೆ, ಮಧ್ಯವರ್ತಿಗಳಿಗೆ, ಹೈನುಗಾರಿಕೆ ವ್ಯಾಪಾರಗಾರರಿಗೆ ಶುಭ ದಿವಸ ಅಂತಲೇ ಹೇಳುವಂಥದ್ದು. ಮೀನರಾಶಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಕೇಸರಿ, ಪರಿಹಾರವಾಗಿ ವಿಷ್ಣು ಸಹಸ್ರನಾಮ ಪಠನ ಒಳಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.